ಪ್ರಿಯ ವೀಕ್ಷಕರೇ, ಎಲ್ರಿಗೂ ಆರ್ಥಿಕ ನಮಸ್ಕಾರ. ಸಾಹಿತ್ಯ ಪ್ರೇಮಿಗಳಿಗಾಗಿ ಕಾದಂಬರಿಕಾರ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಪ್ರಿಯ ವೀಕ್ಷಕರೇ, ಕನ್ನಡ ಸಾಹಿತ್ಯವನ್ನು ಉಳಿಸುವುದು ಮತ್ತು ಓದುವ ಹವ್ಯಾಸವನ್ನು ಹಸನ್ಮುಖಗೊಳಿಸುವ ಉದ್ದೇಶದಿಂದ ಹೊಸ ತಲೆಮಾರಿನ ಭಾವನಾತ್ಮಕ ಕಥೆಗಳನ್ನು ನಿಮ್ಮ ಮುಂದಿರಿಸುತ್ತೇವೆ. ನೀವು ನಮಗೆ ನೀಡುವ ಬೆಂಬಲ ಅತ್ಯಂತ ಮುಖ್ಯ. ಈ ಕಥೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನು ಒಂದು ಲೈಕ್ ಮೂಲಕ ಶ್ಲಾಘಿಸಿ. ಇತಿ ನಿಮ್ಮ ಕಾದಂಬರಿಕಾರ. ಇವತ್ತಿನ 4ನೇ ಅಂಕಣ, ಅಲೆಗಳ 4ನೇ ಅಂಕಣ. ಬನ್ನಿ ನೋಡೋಣ. ಅಲೆಗಳು 4ನೇ ಅಂಕಣ. ಭಾನುವಾರದಂದು ಮನೆಯಲ್ಲಿ ಎಲ್ಲರೂ ಇದ್ದರು. ನೀಲಾಂಬರಿ ಅಪರೂಪಕ್ಕೆ ಅಂದು ತಿಂಡಿ ತಯಾರಿಸಿದ್ದಳು. ಪೂರಿ ಸಾಗು ಘಮಘಮಿಸುತ್ತಿತ್ತು. ಪೂರಿಯನ್ನು ಇನ್ನೂ ಕರೆಯುತ್ತಿದ್ದಳು. ಅಡುಗೆ ಮನೆಯಲ್ಲಿ ಅವಳಮ್ಮ ಕುರ್ಚಿಯಲ್ಲಿ ಕುಳಿತು ಮಗಳಿಗೆ ಆಗಾಗ ತನಗನಿಸಿದ ಸಲಹೆ ನೀಡುತ್ತಿದ್ದಳು. ಪೂರಿ ಎಣ್ಣೆಯಲ್ಲಿ ಮುಳುಗಿ ತೇಲಿ ಬಂದು ನೂರೆಗುಳ್ಳೆಗಳು ಕಡಿಮೆಯಾದ ಕೂಡಲೇ ಹೊರತೆಗೆ. ತುಂಬ ಹೊತ್ತು ಎಣ್ಣೆಯಲ್ಲೇ ಬಿಡಬೇಡ, ಕೆಂಪಾಗಿ ಸಿಯುತ್ತದೆ. ನೀಲಾಂಬರಿ ಅಮ್ಮನ ಸಲಹೆ ಸೂಚನೆಗಳನ್ನು ಕೇಳಿ ಕೇಳಿ ಬೇಸತ್ತಿದ್ದಳು. ಅದೇ ಹಳೆಯ ಸಲಹೆಗಳು. ಸ್ವಲ್ಪ ಸುಮ್ನಿರ್ತೀಯಾ? ಅಯ್ಯೋ, ನನಗೆ ಈಗ 28 ವರ್ಷ ಆಗಿದೆ ಅಂತ ನಿನಗೆ ಮೊಹರತಾಕಿದ್ಯಾ? ನನಗೂ ಬರುತ್ತೆ ಪೂರಿ ಮಾಡೋಕ್ಕೆ. ಎಷ್ಟು ವರ್ಷದಿಂದ ನಿನಗೆ ಅಡುಗೆಗೆ ಸಹಾಯ ಮಾಡುತ್ತಿಲ್ವೇ? ನಿನಗೆ ತಿಂಡಿ ಕೊಡ್ತೀನಿ. ಮೊದಲು ತಿಂದು ರುಚಿ ನೋಡಿ ಹೇಳು. ರಿಪೇರಿ ಏನಾದರೂ ಬೇಕಿದ್ರೆ ಮಾಡಿಬಿಡ್ತೀನಿ. ಸರಿ, ಕೊಳೆ ಸಾಗು ಏನು ನೋಡಲಿಕ್ಕೆ ಚೆನ್ನಾಗಿದೆ, ಮೆತ್ತಗಿರುವ ಪೂರಿ ಕೊಡು. ಆಗಲೇ 10 ಗಂಟೆ ಆಗುಹೋಯಿತು. ನಿನ್ನ ಅತ್ತಿಗೆ ಬಚ್ಚಲು ಮನೆ ಬಾಗಿಲು ಹಾಕ್ಕೊಂಡು 1 ಗಂಟೆ ಕಾಲ ಆಯಿತು. ಇನ್ನೂ ತೆಗೀಲೇ ಇಲ್ಲ. ನಾನು ತಿಂಡಿ ತಿಂದಮೇಲೆ ಸ್ನಾನ ಮಾಡ್ತೀನಿ. 60 ವರ್ಷ ಆದಮೇಲೆ ಏನು ದೋಷ ಇರಲ್ಲ ಅಂತ ಅವತ್ತು ಸ್ವಾಮಿಗಳು ಉಪನ್ಯಾಸದಲ್ಲಿ ಹೇಳುತ್ತಿದ್ದರು. ಕಾಲಿಂಗ್ ಬೆಲ್ ಟ್ರರ್ ಟ್ರರ್ ಎಂದು ಕೂಗಿತು. ಹಾಲ್ನಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದ ಅಭಯಂಕರ ಎದ್ದು ಹೋಗಿ ಬಾಗಿಲು ತೆರೆದ. ಓಹೋ, ಅತ್ತೆ, ಏನು ಅಪರೂಪ ದರ್ಶನ. ಹೇಗಿದ್ದೀರಾ? ಬನ್ನಿ ಬನ್ನಿ, ಅಮ್ಮ ಅಡುಗೆ ಮನೆಯಲ್ಲಿದ್ದಾಳೆ. ನೀಲಾಂಬರಿ ಹೊರಬಂದಳು. ಅತ್ತೆ ಎಂದು ತಟ್ಟಬ್ಬಿ ಮುತ್ತಿಟ್ಟಳು. ಇವತ್ತು ನನ್ನದೇ ಪ್ರಿಪರೇಷನ್. ಬನ್ನಿ ಅತ್ತೆ, ಪೂರಿ ಸಾರು ರುಚಿ ನೋಡಿ ಎಂದು ಅಡುಗೆ ಮನೆಗೆ ಎಳೆದೊಯ್ದಳು. ಅಡುಗೆ ಮನೆಯಲ್ಲಿದ್ದ ಕುರ್ಚಿಯಲ್ಲಿ ಆಸೀನರಾದರು. ಅತ್ತೆ ನೀಲಾಂಬರಿ ನೀಡಿದ ಪೂರಿ ಸಾಗು ಮೆಲ್ಲಲಾರಂಭಿಸಿದರು. ಬಹಳ ರುಚಿಯಾಗಿದೆ ಕಣೆ ನೀಲು. MTR ಸಾಗುಗಿಂತ ನೀನು ಮಾಡಿರುವ ಸಾಗೂನೇ ರುಚಿಯಾಗಿದೆ, ಪರವಾಗಿಲ್ಲ. ಅಂತೂ ಇಂತೂ ನಿಮ್ಮಮ್ಮ ನಿನಗೆ ಅಡುಗೆ ಕೆಲಸ ಚೆನ್ನಾಗಿ ಕಲಿಸಿಟ್ಲು. ಇನ್ನು ಮದುವೆ ಯಾವಾಗಲೂ ನೋಡಬೇಕು. ಮದುವೆ ಯಾವಾಗ ಆದರೆ ಏನರ್ಥ ಜಾನು? ನೀವೇ ಸರಿಯಾದ ಕಡೆ ಗಂಡಿದ್ರೆ ಹೇಳು ಅಂತ ನಾನು ಹೇಳಿರಲಿಲ್ವೇ? ನೀನೇ ಆಸಕ್ತಿನೇ ತಗೊಂಡು ಹಾಗಿಲ್ಲ ಮೊದಲಿಸಿದರು ನೀಲಾಂಬರಿ. ಅಮ್ಮ, ಅಯ್ಯೋ ಹೋಗತ್ತೆ. ನಾನು ಮಾಡುವ ಅಡುಗೆ ನೀವೆಲ್ಲ ಉಂಡು ಸಂತೋಷಪಟ್ರಿ ಸಾಲದ. ನನ್ನ ಅಡುಗೆ ಸಾರ್ಥಕಪಡಿಸಬೇಕಾದ್ರೂ ಮದುವೆನೇ ಆಗಬೇಕಾ? ಸರಿ, ಅದು ಹಾಗಿರಲಿ. ಮೊನ್ನೆ ನಿಮ್ಮನೆಗೆ ಯಾರೂ ಫೋನ್ ಮಾಡಿರಲಿಲ್ವಾ? ಗಂಡಿನ ಕಡೆಯವರಿಗೆ ನಿಮ್ಮ ಬಗ್ಗೆ ತಿಳಿಸಿದ್ದೆ ಇಲ್ವಲ್ವಾ? ಫೋನ್ ಮಾಡಿದ್ರು. ನಮ್ಮ ತಲೆನೋವಲ್ಲಿ ಅದು ಹೇಗೆ ತಿಳಿಬೇಕು? ನಾವುಗಳು ಮನೆಯಲ್ಲಿ ಇದ್ರಲ್ವಾ, ಸಾಕಾಗಿದೆ. ನನಗೆ ಅಲ್ಲ, ನಾವು ಹೇಗೆ ಸಂಸಾರ ಮಾಡಬೇಕು ಅಂತ ಈಗಿನ ಕಾಲದ ಹುಡುಗಿಯರ ಹತ್ರ ಹೇಳಿಸ್ಕೋಬೇಕಾಗಿ ಬಂದಿದೆ. ಅದೇನೇ ಅದು? ಸರಿಯಾಗಿ ಬಿಡಿಸಿ ಹೇಳು. ಏನು ಹೇಳೋದು ಜಾನು? ನೀನು ಬಂದಿದ್ದು ಒಳ್ಳೆಯದೇ ಆಯಿತು. ನಮ್ಮನೆ ತೊಂದರೆನ ನಿನಗೆ ಬಗೆಹರಿಸು ಈಗ. ಅದೇನೇ ಅದು? ಬರೀ ಒಗಟಾಗಿ ಹೇಳ್ತಿದ್ದೀಯಾ? ಅಷ್ಟು ಹೊತ್ತಿಗೆ ಮನೆ ಕಾಲಿಂಗ್ ಬೆಲ್ ಮತ್ತೆ ಟರ್ 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 ಎಂದಿತು.
ಓಡಿ ಹೋಗಿ ತದ ತೆರೆದು ನೀಲಾಂಬರಿ ಎದುರು 24-25ರ ಹರೆಯದ ಚೂಡಿದಾರ್ ಧರಿಸಿ ನೇರ ಮಾಡಿಸಿದ್ದ ಉದ್ದ ಕೂದಲನ್ನು ಬಿರಿ ಹಾಕಿಕೊಂಡು ತುಟಿಗೆ ಲಿಪ್ಸ್ಟಿಕ್ ಸವರಿ ಹೈ ಹೀಲ್ಡ್ ಚಪ್ಪಲಿ ಧರಿಸಿ ಒಂದು ಕೈಲಿ ಮೊಬೈಲ್ ಫೋನು ಮತ್ತೊಂದು ಕೈಯಲ್ಲಿ ಹ್ಯಾಂಡ್ ಬ್ಯಾಗನ್ನು ಹಿಡಿದು ತರುಣಿ ನಿಂತಿದ್ದಳು. ಇದೇನಾ ಮಿಸ್ಟರ್ ಅಭಯಂಕರ್ ಅವರ ಮನೆ? ಹೌದು ಎಂದು ಉತ್ತರಿಸಿದ ನೀಲಾಂಬರಿ ಪ್ರಶ್ನಾರ್ಥಕವಾಗಿ ಆ ತರುಣಿಯ ಮುಖ ನೋಡಿದಳು. ನಾನು ಲೀಲಾ, ಮಂಗಳ ಕೌಟುಂಬಿಕ ಸಲಹಾ ಕೇಂದ್ರದಿಂದ ಬಂದಿದ್ದೇನೆ, ಒಳಗೆ ಬರಬಹುದೇ? ನೀಲಾಂಬರಿಯ ಬನ್ನಿ ಎಂದು ಸ್ವಾಗತಿಸಿ ಒಳಗೆ ಕರೆದಳು. ವಾರಾಂಡಾದಲ್ಲಿ ಆ ತರುಣಿಯನ್ನು ಕುಳ್ಳಿರಿಸಿ ಒಳಬಂದು ತಾಯಿಗೆ ಕಿವಿಯಲ್ಲಿ ಹೇಳಿದಳು, ಬಾಜಾನು ತೋರಿಸ್ತೀನಿ ನಮಗೆ ಬುದ್ಧಿ ಹೇಳೋಕ್ಕೆ ಬಂದಿರುವ ಮಹಾರಾಯ್ತಿನ ಎಂದು ಅಭಯನ ಅಮ್ಮ ಕರೆದರೆ, ನಮಸ್ಕಾರ ತಾಯಿ, ಭಾನುವಾರ ಎಲ್ಲರೂ ಮನೆಯಲ್ಲೇ ಇರ್ತೀರಾ ಅಂದ್ಕೊಂಡು ಈಗ ಬಂದಿದ್ದೀನಿ. ನಿಮ್ಮ ಸೊಸೆಯಲ್ಲಿ? ಅವಳ ಉದಾಸೀನದಿಂದ ರಾಗ ಎಳೆದಳು. ಅಭಯ್ ತಾಯಿ ಅವಳನ್ನು ಸ್ನಾನ ಮಾಡ್ತಿದ್ದಾಳೆ, 5 ನಿಮಿಷ ರೆಡಿಯಾಗ್ತಾಳೆ, ಅಭಯಂಕರ ಹೇಳಿದ. ಬರಲಿ ಬಿಡಿ ಸಾರ್, ನಿಧಾನವಾಗಿ, ನಾನು ನಿಮ್ಮ ಹತ್ರ ಎಲ್ಲ ಮಾತನಾಡಿರ್ತೀನಿ. ನಿಮ್ಮ ಸಿಸ್ಟರ್ ಪರಿಚಯನೇ ಮಾಡಿಸ್ಲಿಲ್ವಲ್ಲ? ಯಾರು ನೆಂಟರು ಬಂದಿದ್ದಂತಿದೆ? ಯಾರೂ ಇಲ್ಲ ಮೇಡಮ್, ನಮ್ಮ ಸೋದರತ್ತೆ ಜಾನಕಮ್ಮ, ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರದವರು. ಇವಳು ನನ್ನ ಸಿಸ್ಟರ್ ನೀಲಾಂಬರಿ. ನೀಲು ಇವರು ಮೇಡಮ್ ಲೀಲಾ ಅಂತ, ಮಂಗಳ ಕೌಟುಂಬಿಕ ಸಲಹಾ ಕೇಂದ್ರದಲ್ಲಿದ್ದಾರೆ. ಹಲೋ, ನೈಸ್ ಟು ಮೀಟ್ ಯು ಮೇಡಮ್. ನೀಲಾಂಬರಿಗೆ ನಮಸ್ಕಾರ ಮಾಡಿದಳು ಲೀಲಾ. ನಾನು ನಿಮ್ಮ ಜೊತೆ ಪ್ರೈವೇಟಾಗಿ ಮಾತನಾಡಬೇಕು. ನೀಲಾಂಬರಿ ಅವರೇ ಬರ್ತೀರಾ ಆಚೆ ಕಡೆ? ಆಗಲಿ ಬನ್ನಿ. ಇಬ್ಬರು ಮನೆಯಾಚೆ ಇದ್ದ ಕಟ್ಟಿ ಮೇಲೆ ಕುಳಿತರು. ಲೀಲಾಗೆ ತಾನು ಬಂದ ಕಾರಣ ಹಿನ್ನೆಲೆಗಳನ್ನು ತಿಳಿಸಿದ ಲೀಲಾ ಅಭಯಂಕರ ಮೋಹಿನಿಯರ ಸಂಬಂಧ ಬಗ್ಗೆ ಕೇಳಿದಳು. ಅವರಿಬ್ಬರಿಗೂ ಒಂದು ರೀತಿಯ ಐಡಿಯಲ್ ದಂಪತಿಗಳು. ಪರಸ್ಪರ ಪ್ರೀತಿಸಿ ಮದುವೆಯಾದರು. ಮನೆಯವರೆಲ್ಲರ ಅನುಮತಿ ಪಡೆದು ಜೀವನ ಪ್ರಾರಂಭಿಸಿದ್ದಾರೆ. ಇಬ್ಬರು ಸುಂದರವಾಗಿದ್ದಾರೆ. ಅನುಕೂಲಸ್ಥ ಕುಟುಂಬ. ಯಾವುದೇ ಕುಂದು ಕೊರತೆ ಇಲ್ಲ. ಇನ್ನೇನು ಬೇಕು ಎಂದು ನೀಲಾಂಬರಿ ನಿಲ್ಲಿಸಿದ್ದಳು. ಮೇಡಮ್, ಅವರಿಬ್ಬರು ಸುಖವಾಗಿ ಇದ್ದಾರೆ ಅಂತೀರಾ? ಊಟ ವಸತಿಗೆ ಯಾವ ಯೋಚನೆಯೂ ಇಲ್ಲ. ನಮ್ಮ ಅತ್ತಿಗೆ ಕಂಪ್ಲೇಂಟ್ ಏನು? ಖಾರವಾಗಿ ಕೇಳಿದಳು ಲೀಲಾಂಬರಿ. ಅವಳ ಮಾತಿನ ಧಾಟಿಯಿಂದಲೇ ಮೋಹಿನಿಯ ಬಗ್ಗೆ ಅವಳಿಗಿದ್ದ ಅಸಹನೆ ಅಸೂಯೆಗಳನ್ನು ಅರ್ಥ ಮಾಡಿಕೊಂಡು ಲೀಲಾ ಮಾತು ಬದಲಾಯಿಸಿದ್ದಳು. ಮೇಡಮ್, ನೀವೇನು ಓದಿದ್ದೀರಾ? ನಾನು ಗ್ರ್ಯಾಜುಯೇಷನ್ ಮಾಡಿದ್ದೀನಿ. ನಮ್ಮ ತಾಯಿಗೆ ನನ್ನನ್ನು ಕೆಲಸಕ್ಕೆ ಕಳಿಸಲು ಇಷ್ಟವಿಲ್ಲ. ಅದಕ್ಕೆ ನಿಮಗೆ ಇಷ್ಟ ಇದೆಯಾ? ಇಲ್ಲದೇ ಏನು? ಯಾರಿಗೆ ತಾನೇ ಇಷ್ಟ ಆಗಲ್ಲ? ಹೊಸ ಡಿಸೈನ್ ಉಡುಪು ಧರಿಸಿ ನಮ್ಮ ವೆಹಿಕಲ್ನಲ್ಲಿ ಜುಮ್ ಅಂತ ಓಡುತ್ತಾ ಸಂಬಳ ಎಣಿಸಿಕೊಳ್ಳೋಕ್ಕೆ ನನಗೂ ಇಷ್ಟನೇ. ಮೋಹಿನಿ ಹೊರಗೆ ಹೋಗುವುದು ಇವರಿಗೇಕೆ ಅಸಹನೆ ಹುಟ್ಟಿಸುತ್ತಿದೆ ಎನ್ನುವುದಕ್ಕೆ ಉತ್ತರ ಸಿಕ್ಕಿತು ಲೀಲಾಗೆ. ಸರಿ, ನಿಮ್ಮ ತಾಯಿನ ಕರಿತೀರಾ? ಬೇಕಿದ್ರೆ ನಾನು ಶಿಫಾರಸು ಮಾಡ್ತೀವಿ ನಿಮ್ಮನ್ನು ಕೆಲಸಕ್ಕೆ ಕಳಿಸೋಕ್ಕೆ. ಅದೇ ವೇಳೆಗೆ ನೀಲಾಂಬರಿಯ ಅಮ್ಮನೇ ಹೊರಬಂದರು. ಬನ್ನಿಯಮ್ಮ, ನಾವಿಬ್ಬರು ಹೀಗೆ ಮಾತಾಡ್ತಾ ಕೂತಿದ್ವಿ. ನಿಮ್ಮ ನೆಂಟರು ಬಂದಿದ್ದಾರಲ್ಲ, ಅದಕ್ಕೆ ನಿಮ್ಮನ್ನು ಡಿಸ್ಟರ್ಬ್ ಯಾಕೆ ಮಾಡೋದು ಅಂತ. ಇರಲಿ, ಪರವಾಗಿಲ್ಲ. ಎಲ್ಲಿ ಮೋಹಿನಿ ಇನ್ನೂ ಬರಲಿಲ್ವಾ? ನೋಡಿ, ಇದಕ್ಕೆ ನನಗೆ ಸಿಟ್ಟು ಬರುವುದು. ಭಾನುವಾರ ರಜಾ ದಿವಸ, ಯಾರಾದರೂ ಮನೆಗೆ ಬರ್ತಿದ್ದಾರೆ. ಬೇಗ ಎದ್ದು ರೆಡಿಯಾಗಿರೋಣ ಅಂತ ಒಂದು ಸ್ವಲ್ಪನೂ ಆಸಕ್ತಿ ಇಲ್ಲ. ಅದೇ ನಮ್ಮ ನೀಲುನ ನೋಡಿ, ಬೇಗ ಎದ್ದು ಎಲ್ಲರಿಗೂ ತಿಂಡಿ ಮಾಡಿದ್ದಾಳೆ. ಅವಳನ್ನು ನೋಡಿ ಕಲಿಯುವ ಬುದ್ಧಿನೂ ಇಲ್ಲ. ಆ ಮೂದೇವಿಗೆ ಏನು ಕಲಿಸಿದ್ದಾರೋ ಏನೋ ಅಪ್ಪ ಅಮ್ಮ. ನಾನ್ ಸ್ಟಾಪ್ ಬೈಯೊಳಗೆ ಪ್ರಾರಂಭವಾಗಿತ್ತು. ಇದರಿಂದ ಮೋಹಿನಿ, ಅಭಯಂಕರ, ಅವಳತ್ತೆ ನಾದಿಯರ ಸಂಬಂಧ ಸೌಹಾರ್ದತೆಯ ಬಗ್ಗೆ ಲೀಲಾಳಿಗೆ ಸ್ಪಷ್ಟ ಚಿತ್ರ ದೊರೆಯಿತು. ಅಮ್ಮ, ನಿಮ್ಮ ನೀಲಾಂಬರಿಗೆ ಕೆಲಸಕ್ಕೆ ಹೋಗೋಕ್ಕೆ ಆಸಕ್ತಿಯಂತೆ, ಕಳಿಸಮ್ಮ. ಮನೆಯಲ್ಲಿ ಕೂತಿದ್ರೆ ಹಳೇ ಕಾಲ್ದೋರ ತರಹ ಆಗ್ಬಿಡ್ತಾಳೆ. ಹೊರ ಪ್ರಪಂಚದ ಅರಿವೇ ಇರೋಲ್ಲ. ಅವರಿಗೂ ಬೇಸರ ಕಳೆಯುತ್ತೆ. ಅವಳನ್ನು ದುಡಿಸಿ ನಾವೇನು ಉಣ್ಣಬೇಕಾಗಿಲ್ಲಮ್ಮ. ಬೇಗ ಒಂದು ಗಂಡು ಗೊತ್ತು ಮಾಡಿ ಸಾಗೋಕೋಣ ಅಂತಿದ್ದೀವಿ. ಗಂಡು ಗೊತ್ತಾಗುವವರೆಗೂ
ಹೋಗ್ತಿರ್ಲಿ ಬಿಡಮ್ಮ, ಬೇಕಿದ್ರೆ ಮನೆಗೆ ಮೊದಲು ಕೆಲಸ ಬಿಡಬಹುದು, ಏನೂ ತಲೆ ಹೋಗೋಲ್ಲ. ಹುಡುಗಿನ ಕೆಲಸಕ್ಕೆ ಕಳಿಸುವುದು ನಿಮ್ಮ ಅನುಕೂಲಕ್ಕೆ ಅಂತ ಅಲ್ಲ, ಅವರಿಗೆ ಒಂದು ಬದಲಾವಣೆ ಇರುತ್ತೆ. ಆಯ್ತಾಯ್ತು, ಅದರ ಬಗ್ಗೆ ಆಮೇಲೆ ಯೋಚಿಸ್ತೀನಿ. ಈಗ ನೀವು ಬಂದ ಕೆಲಸ ಏನು? ಏನಿಲ್ಲ, ನಿಮ್ಮೆಲ್ಲರ ಹತ್ರ ಮನೆಯಲ್ಲೇ ಕುಳಿತು ಮಾತನಾಡೋಣ ಅಂತ ಅವತ್ತೇ ಹೇಳಿದ್ನಲ್ಲ ನಿಮಗೆ. ಅಮ್ಮ, ಒಂದು ವಿಷಯ, ನಿಮ್ಮ ಸೊಸೆ ಸಂಸಾರ ಆಗಿರಲಿ, ನೀವು ಮಾತ್ರ ನೀಲಾಂಬರಿಯನ್ನು ಕೆಲಸಕ್ಕೆ ಕಳಿಸಲೇಬೇಕು. ಅವಳ ಜೊತೆಯವರೆಲ್ಲ ಏನು ಮಾಡ್ತಿದ್ದಾರೋ ಹೇಗಿದ್ದಾರೋ ಕೇಳಿ ಅವಳನ್ನೇ. ಅವಳಿಗೂ ಮನಸ್ಸು ಪ್ರಸನ್ನ ಆಗುತ್ತೆ. ಆಮೇಲೆ ನೋಡಿ, ಗಂಡುಗಳು ಕೇಳ್ಕೊಂಡು ಬರ್ತಾರೆ ನಿಮ್ಮನೆಗೆ. ನಿಮ್ಮ ಸೊಸೆಗೂ ಹೊರಗೆ ಕೆಲಸಕ್ಕೆ ಹೋಗುವುದು ಬೇಡ ಅಂತೀರಂತೆ, ಸಂಜೆ ಕೂಡ ಹೊರಕ್ಕೆ ಬರಬೇಡ ಅಂತ ಕಟ್ಟಪ್ಪಣೆ ಮಾಡ್ತಿದ್ದೀರಂತೆ, ಹೌದೇ? ನಿಮ್ಮ ಸೊಸೆ ಇನ್ನೂ ಬರಲೇ ಇಲ್ಲ, ನಾನು ಇನ್ನೊಂದು ದಿನ ಬರ್ತೀನಿ. ಲೀಲಾ ಹ್ಯಾಂಡ್ ಬ್ಯಾಗ್ ತಗೊಂಡು ಹೊರಟಳು. ಅಷ್ಟು ಹೊತ್ತಿಗೆ ಒಳಗಿನಿಂದ ಮೋಹಿನಿ ಓಡಿ ಬಂದಳು. ಆಗ್ತಾನೆ ತಲೆಗೆ ಸ್ನಾನ ಮಾಡಿದ್ದ ಅವಳ ಮುಖ ಕೆಂಪು ತವರೆಯಂತೆ ಫ್ರೆಶ್ ಆಗಿತ್ತು. ಅವಳ ರೂಪಾನೇ ಅವಳ ಮತ್ತು ನೀಲಾಂಬರಿ ಸಂಬಂಧದ ಮಧ್ಯೆ ಗೋಡೆಯಾಗಿದೆ ಅಂತ ತಿಳಿದಳು ಲೀಲಾ. ಮೇಡಮ್, ಸಾರಿ, ನೀವು ಬರ್ತೀರಾ ಅಂತ ಗೊತ್ತಾಗಿರಲಿಲ್ಲ, ಕಾಯಿಸಿಬಿಟ್ಟೆ. ಇರಲಿ ಬಿಡಿ ಮೋಹಿನಿ, ನಾನು ನಿಮ್ಮ ನಾದಿನಿಯನ್ನೇ ಮಾತನಾಡಿಸಲು ಬಂದಿದ್ದೆ. ನೀವು ಮಂಗಳವಾರ ಸಂಜೆ ಬನ್ನಿ, ನಿಮ್ಮ ಮನೆಯವರು ಅತ್ತೆ ಜೊತೆ. ಅಲ್ಲೇ ಇದ್ದ ಅಭಯಂಕರನ ತಾಯಿ ಕೈ ಮುಗಿದು, ಅಮ್ಮ ತಾಯಿ, ನನ್ನನ್ನು ಮಾತ್ರ ಕರೆಸಬೇಡಮ್ಮ. ಹಗಲೆಲ್ಲ ನನಗೆ ಈ ರೀತಿ ಎಲ್ಲೆಲ್ಲೋ ಓಡಾಡೋಕ್ಕಾಗಲ್ಲ. ನೀನು ಅದೇನು ಬುದ್ಧಿ ಹೇಳಬೇಕು ಅದನ್ನು ಅವರಿಬ್ಬರಿಗೆ ಹೇಳು, ನನಗೇನು ನೀನು ಕಲಿಸಬೇಕಾಗಿಲ್ಲ. ಅಲ್ಲ, ನಿಂಗಿನ್ನೂ ಮದುವೆನೇ ಆಗಿಲ್ಲ ಅನಿಸುತ್ತೆ ನೋಡಿದರೆ. ಅಂಥವಳು ನನಗೇನು ಹೇಳಬೇಕು? ಇಲ್ಲಮ್ಮ, ನನಗೆ ಮದುವೆ ಆಗಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ತಂಗಿ, ಅಣ್ಣನ ಮಗು ಎಲ್ಲರೂ ಇದ್ದೀವಿ. ನನಗೆ ತಿಳಿದಿರುವುದನ್ನು ಬೇರೆಯವರಿಗೆ ತಿಳಿಸಿ ಅದರಿಂದ ಸ್ವಲ್ಪ ಒಳ್ಳೆಯದಾದರೆ ಸಾಕು ಅಲ್ವೇ? ವಿವೇಕಾನಂದರು ಹೇಳಿದ್ದಾರೆ, ಬೇರೆಯವರಿಗಾಗಿ ಜೀವಿಸುತ್ತಿರುವವರೇ ಜೀವಂತವಾಗಿರುವುದು, ಉಳಿದವರು ಜೀವಿಸುತ್ತಿದ್ದರೂ ಸತ್ತಂತೆ ಎಂದು ಹೇಳಿದ ಲೀಲಾ ಉತ್ತರಕ್ಕೆ ಕಾಯದೆ ಹೊರಟಳು. ಇವರ ಮನೆಯಲ್ಲಿ ನೀಲಾಂಬರಿ ಕೆಲಸಕ್ಕೆ ಹೋದರೆ ಅವಳ ಮನಸ್ಸು ವಿಶಾಲವಾಗುತ್ತೆ, ಪ್ರಫುಲ್ಲವಾಗುತ್ತೆ. ಆಗ ಮೋಹಿನಿಯನ್ನು ಹೊಂದಿಕೊಳ್ಳೋಕ್ಕೆ ಕಷ್ಟ ಆಗಲ್ಲ. ಅವಳಿಗೆ ಹೊರಹೋದ ಅವಳ ವೇಷಭೂಷಣದಲ್ಲಿ ಬದಲಾವಣೆ ಆದರೆ ಈಗಿನ ಕಾಲದ ಗಂಡುಗಳು ಒಪ್ತಾರೆ. ಅವರಮ್ಮ ತಲೆನೋವು ನಿವಾರಣೆ ಆದರೆ ಮೋಹಿನಿಯ ಜೀವನ ಸುಗಮ ಆಗುತ್ತೆ. ಮನಸ್ಸಿನಲ್ಲೇ ಆಲೋಚಿಸುತ್ತಾ ಲೀಲಾ ಹಿಂತಿರುಗಿದಳು. ಅಲ್ಲ, ಆಕೆಗೆ ಎಷ್ಟು ಕಹಿ ಭಾವನೆ ಆಗಿದೆ. ಮೋಹಿನಿಯನ್ನು ಕಂಡರೆ ಸಂಜೆ ಅವಳು ತಲೆ ಬಾಚಿಕೊಂಡು ಗೇಟಿನ ಬದಿ ನಿಲ್ಲುವುದು. ಅಲ್ಲೇ ಎದುರುಗಡೆ ಇರುವ ಗಂಡು ಮಕ್ಕಳ ಹಾಸ್ಟೆಲ್ನ ಹುಡುಗರು ಸಂಜೆ ಓಡಾಡ್ತಾ ಇರ್ತಾರೆ. ಅವಳು ಹಾಗೆ ನಿಂತರೆ ಅದು ಸರಿ ಕಾಣುವುದಿಲ್ಲ. ಮತ್ತೇನು ಅಪಾಯ ಅಪ್ನಿಂದ ಆಗಬಾರ್ದು ಅಂತ ಅಂಶ ಅಷ್ಟೇ. ನಾನು ಹೊರಬರಬೇಡ ಅನ್ನೋದು. ಅದಾಗಲೇ ಕಂಪ್ಲೇಂಟು ನಿಮ್ಮ ಬಳಿ ಬಂತ ಕೂಡ ಇಲ್ಲ. ಇವಳಿಗೆ ಇನ್ನೇನು ಸಂಸಾರ ಮಾಡ್ತಾಳೆ ಅಂತ ಕೂಗಾಡಿದಳು. ಆಕೆ ರೂಪನೇ ಶತ್ರು ಆಗುತ್ತೆ ಅನ್ನುವುದಕ್ಕೆ ನಡೆದಳು. ಆದರೆ ಅಭಯಂಕರ ಮೋಹಿನಿಯರ ನಡುವಿನ ದಾಂಪತ್ಯ ಸಂಬಂಧ ರಹಸ್ಯವಾಗಿ ಉಳಿಯಿತು. ಇವಳು ತಿಳಿಸಿದ ಪರಿಹಾರದ ಪ್ರಯತ್ನ ಮಾಡಿದ್ದೂ ಆಯಿತು. ನೀಲುಗೆ ಕೆಲಸ ಸಿಕ್ತು, ಗಂಡು ಸಿಕ್ತು. ಆದರೆ ಮೋಹಿನಿಯ ಸಮಸ್ಯೆ ಬಗೆಹರಿಯಲಿಲ್ಲ. ನೀಲು ಗಂಡನ ಮನೆಗೆ ಹೋದ್ಮೇಲೆ ಮನೆ ಇನ್ನೂ ನಿಶ್ಶಬ್ದವಾಯಿತು. ಅಭಯಂಕರ ಮೋಹಿನಿಯೊಂದಿಗೆ ಮಾತನಾಡುವ ಸಂದರ್ಭ ಸಮಯಗಳೇ ಕಡಿಮೆಯಾದವು. ಅವರಿಬ್ಬರ ನಡುವಿನ ಕಂದಕ ಆಳವಾಗುತ್ತಾ ಹೋಯಿತು. ಅಭಯಂಕರನ ತಾಯಿ ನೀಲು ಹೋದ ನಂತರ ಅವನ ಯೋಗಕ್ಷೇಮದ ಜವಾಬ್ದಾರಿಯನ್ನು ತಾವೇ ಕೈಗೆ ತೆಗೆದುಕೊಂಡರು. ಮಂಗಳ ಕೌಟುಂಬಿಕ ಸಲಹಾ ಕೇಂದ್ರದ ಮಧ್ಯ ಪ್ರವೇಶದಿಂದ ನೀಲಾಂಬರಿಯ ಬದುಕು ಹಸನಾಯಿತೇ ಹೊರತು ಮೋಹಿನಿಗೇನೂ ಸಹಾಯವಾಗಲೇ ಇಲ್ಲ. ಅಭಯಂಕರನ ಸಮಸ್ಯೆ ಹಾಗೇ ಉಳಿಯಿತು. ಅಭಯಂಕರ ಮತ್ತೆ ಸಹೋದ್ಯೋಗಿ ಮನು ಬಳಿ ತನ್ನ ದುಃಖ ತೋಡಿಕೊಂಡ. ನೋಡಿ ಮನು, ನಾವು ಕೌಟುಂಬಿಕ ಸಲಹಾ ಕೇಂದ್ರಕ್ಕೆ ಹೋಗಿದ್ದು ನಮ್ಮ ಕಷ್ಟ ಸರಿಯಾಗಲಿ ಅಂತ. ಅದು ನೋಡಿ ನಮ್ಮ ಸಿಸ್ಟರ್ಗೆ
ಮದುವೆ ಮಾಡಿಸುವುದರಲ್ಲಿ ಸಹಾಯ ಆಯಿತು ಹೊರತು ನಮಗೇನು ಉಪಯೋಗವಿಲ್ಲ. ನಾನು ಇವತ್ತು ಮತ್ತೆ ಲಾಯರ್ ಆಫೀಸಿಗೆ ಹೋಗೋಣ ಅಂತಿದ್ದೀನಿ. ನೀವು ಬರ್ತೀರಾ? ಮನು ಅಭಯಂಕರ ಸಂಜೆ ಆಫೀಸು ಮುಗಿಸು ವಕೀಲರ ಮೂಗವೀರರಾಯರ ಆಫೀಸಿಗೆ ಹೆಜ್ಜೆ ಹಾಕಿದರು. ಮೂಗವೀರರಾಯರು ಏನೋ ಕಡತ ಬಿಚ್ಚಿ ಓದುತ್ತಿದ್ದರು. ಎಲಿಜಾ ಹೊರಗೆ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡುತ್ತಿದ್ದಳು. ರಂಗವೀರ ಕಾಣಲಿಲ್ಲ. ಹಲೋ, ನಮಸ್ತೆ ಮೇಡಮ್, ನಾವು ಒಳಗೆ ಹೋಗಬಹುದಾ? ಮನು ಕೇಳಿದ. ಎಲಿಜಾ ನಸುನಕ್ಕು ಇಂಟರ್ಕಾಮ್ನಲ್ಲಿ ಮಾತನಾಡಿ ಒಳಗೆ ಹೋಗುವಂತೆ ಹೇಳಿದಳು. ಮೂಗುವೀರರಾಯರು ಕಡತದಿಂದ ಕಣ್ಣು ಕಿತ್ತು ಮನು ಅಭಯ ಕಡೆ ತಿರುಗಿ ಉಚ್ಚೇರಿಸಿದರು. ಏನು ಸಮಾಚಾರ ಹೇಳಿ ಎನ್ನುವಂತೆ. ಅಭಯಂಕರ ತಾವು ಮಂಗಳ ಕೌಟುಂಬಿಕ ಸಲಹಾ ಕೇಂದ್ರಕ್ಕೆ ಹೋಗಿದ್ದರಿಂದ ತಂಗಿಗೆ ಮದುವೆ ಗೊತ್ತಾಗುವವರೆಗೆ ತಿಳಿಸಿದನು. ನನಗೇನೂ ಸಹಾಯವಾಗಲಿಲ್ಲ. ಏನಾದರೂ ಮಾಡಿ ಡೈವರ್ಸ್ ಮಾಡಿಸಬೇಕು ಸಾರ್. ನನಗೆ ಈ ಸಮಸ್ಯೆಯಿಂದ ಪಾರು ಮಾಡಬೇಕು. ನನ್ನನ್ನು ಇನ್ನೆಲ್ಲಿಗೂ ಕಳಿಸಬೇಡಿ. ನೀವೇ ಏನಾದರೂ ಮಾಡಿ ಪರಿಹಾರ ಹುಡುಕಿಕೊಡಿ ಎಂದು ಅಭಯಂಕರ ಮೂಗವೀರರಲ್ಲಿ ಅವಲತ್ತುಕೊಂಡ. ಅಲ್ಲಿಯವರೆಗೂ ಸುಮ್ಮನೆ ಕುಳಿತಿದ್ದ ಮೂಗವೀರರಾಯರು ಓದುತ್ತಿದ್ದ ಕಡತವನ್ನು ಮುಚ್ಚಿಟ್ಟು ಕೈಯಲ್ಲಿದ್ದ ಲೇಖನಿಯನ್ನು ಪಕ್ಕಕ್ಕಿಟ್ಟು, ಯಾಕ್ರೀ ಇಷ್ಟು ಬೇಜಾರು ಮಾಡಿಕೊಂಡಿದ್ದೀರಾ? ನಿಮ್ಮದೇನು ಸಮಸ್ಯೆನೇ ಇಲ್ಲ. ನಿಮಗಿಂತ ಇನ್ನೂ ಎಷ್ಟು ಕಷ್ಟಪಡ್ತಿರೋನ್ನ ನೋಡ್ತಿರ್ತೀವಿ. ನಿಮ್ಮ ಮೇಲೆ ಯಾವ ಡೌರಿ ಕೇಸು ಇಲ್ಲ, ಪೊಲೀಸ್ ಕಂಪ್ಲೇಂಟು ಇಲ್ಲ, DV ಆ್ಯಕ್ಟ್ ಕೇಸು ಇಲ್ಲ. ದಂಪತಿಗಳನ್ನು ಒಟ್ಟಿಗೇನೆ ಇದ್ದೀರಾ. ಹೀಗಿರುವಾಗ ನಿಜವಾಗ್ಲೂ ಏನು ಸಮಸ್ಯೆ ಹೇಳಿ? ನಿಮಗೆ ಡೈವರ್ಸ್ ಯಾಕೆ ಅಂತ ನಾನು ಕೌಟುಂಬಿಕ ಸಲಹಾ ಕೇಂದ್ರಕ್ಕೆ ಕಳಿಸಿದ್ದೆ ಈಗ ಒಂದ್ಸಾರಿ ನಿಮ್ಮ ಮಿಸೆಸ್ಗೂ ಇಲ್ಲಿಗೆ ಕರ್ಕೊಂಡು ಬನ್ನಿ. ನಾನು ನಿಮ್ಮ ಇಬ್ಬರ ಹತ್ರನೂ ಮಾತಾಡ್ತೀನಿ. ಸಾರ್, ನೀವು ಡೈವರ್ಸ್ ಕೇಸು ರೆಡಿ ಮಾಡಿ ಸಾರ್. ಮತ್ತೆ ಮಾತುಕತೆ ಎಲ್ಲ ಏನು ಬೇಡ ಎಂದು ಅವಸರಿಸಿದ ಅಭಯಂಕರ. ರೀ, ನೀವು ನಾ ಹೇಳಿದ್ದಷ್ಟು ಮಾಡ್ರಿ. ನೀವು ಹೇಳಿದ ಕೂಡಲೇ ಕೇಸ್ ರೆಡಿ ಮಾಡೋಕ್ಕೆ ಅದೇನು ಅಂಗಡಿಗೆ ಹೋಗಿ ತಿಂಡಿ ತಗೊಂಡು ಹಾಗೆ ಅಲ್ಲ. ಅದಕ್ಕೂ ರೀತಿ ನೀತಿ ನಿಯಮ ಕಾನೂನು ಎಲ್ಲ ಇರುತ್ತೆ. ಸುಮ್ಮನೆ ನಾಳೆ ನಿಮ್ಮ ಹೆಂಡತಿ ಜೊತೆಗೆ ಇಲ್ಲಿ ಬನ್ನಿ, ಆಮೇಲೆ ಬೇರೆ ಎಲ್ಲ. ಎಲಿಜಾ, ನಾನು ಆಗಲೇ ಹೇಳ್ತಿದ್ನಲ್ಲ, ಆ ಸುಪ್ರೀಂ ಕೋರ್ಟ್ ರಿಪೋರ್ಟೆಡ್ ಕೇಸ್ ಸಿಕ್ತಾ? 1972ನೇ ಇಸ್ವಿ ವ್ಯಾಲ್ಯೂಮ್ನಲ್ಲಿದೆ ನೋಡಿ, ಬೇಗ ಕೊಡಿ. ಎಲ್ಲಿ ಆ ರಂಗವೀರ್? ಇನ್ನೂ ಬಂದಿಲ್ವಾ? ನಾಳೆ ಆರ್ಗ್ಯುಮೆಂಟಿಗೆ ಪ್ರಿಪೇರ್ ಆಗಬೇಕು ಅಂದಿದ್ದೆ. ಇಲ್ಲ ಸಾರ್, ರಂಗವೀರ್ ಹೇಳಿದರು ಇವತ್ತು ಏನೂ ಎಲೆಕ್ಷನ್ ಮೀಟಿಂಗ್ ಇದೆ ಅಂತೆ, ಅದಕ್ಕೆ ಇನ್ನೂ ಬಂದಿಲ್ಲ. ಇನ್ನು ಮಾತನಾಡಲು ಅವಕಾಶವಿಲ್ಲವೆಂದು ಅರ್ಥ ಮಾಡಿಕೊಂಡು ಅಭಯಂಕರ್ ಮನು ಇಬ್ಬರು ಎದ್ದು ಹೊರಬಂದರು. ಅಭಯಂಕರ್ನ ಮುಂದೀಗ ಮತ್ತೊಮ್ಮೆ ಸಂದಿಗ್ಧ ಬಂದೊದಗಿತ್ತು. ಅಭಯಂಕರ ಮೋಹಿನಿಯರ ನಡುವೆ ಕಂದಕ ಏರ್ಪಟ್ಟಿದ್ದರೂ ಸಹ ಎಂದು ಅವರು ಒಬ್ಬರನ್ನೊಬ್ಬರು ದ್ವೇಷಿಸುತ್ತಿರಲಿಲ್ಲ. ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಭಾವನೆಗಳ ಅರ್ಧತೆ ಇಲ್ಲವಾದರೂ ಪೂರ್ಣವಾಗಿ ಭಾವನೆಗಳು ಸತ್ತಿರಲಿಲ್ಲ. ಗೌರವ ಆಧಾರಗಳು ಇದ್ದವು. ಎಂದಿಗೂ ಅವರಿಬ್ಬರಲ್ಲೂ ಸಂಬಂಧ ಕಳೆದುಕೊಳ್ಳುವ ಮಾತುಕತೆ ಬಂದಿರಲಿಲ್ಲ. ಈ ಬಗ್ಗೆ ಈಗ ಹೇಗೆ ವಿಷಯ ಪ್ರಾರಂಭಿಸುವುದು, ಯಾವ ರೀತಿ ಅವಳಿಗೆ ನೋವಾಗದಂತೆ ತಿಳಿಸುವುದು ಎಂಬುದೇ ಅಭಯಂಕರನ ಮನಸ್ಸಿಗೆ ಕ್ಲಿಷ್ಟವೆನಿಸುತ್ತಿತ್ತು. ಅಂದು ರಾತ್ರಿ ಊಟವಾದ ನಂತರ ಎಂದಿನಂತೆ ಹಾಸಿಗೆ ಮೇಲೆ ಬಿದ್ದು ನಿದ್ರೆ ಹೋಗುವುದನ್ನು ತಪ್ಪಿಸಿ ಮೋಹಿನಿ ಬರುವವರೆಗೂ ಎಚ್ಚರವಾಗಿ ಕುಳಿತು ಪೇಪರ್ ಓದುತ್ತಿದ್ದ. ಮೋಹಿನಿ ಕೋಣೆಗೆ ಬಂದವಳೇ ಮಲಗಲು ಅನುವಾದಳು. ಅಭಯಂಕರ್ ಹಿಂಜರಿಯುತ್ತಲೇ ಅವಳನ್ನುದ್ದೇಶಿಸಿ ಹೇಳಿದ್ದ, ಮೋನಿ, ಸ್ವಲ್ಪ ಇಲ್ಲಿ ಬಾ, ನಿನ್ನ ಬಳಿ ಮಾತನಾಡಬೇಕು. ಮೋಹಿನಿ ಆಶ್ಚರ್ಯಚಕಿತಳಾದಳು. ತಮ್ಮಿಬ್ಬರ ಮಧ್ಯೆ ಈ ಹೊತ್ತಿನ ಯಾವುದೇ ರೀತಿಯ ಸಂಪರ್ಕವಿಲ್ಲದೆ 1-2 ವರ್ಷಗಳೇ ಕಳೆದಿದ್ದವು. ಹಾಗೆ ಸಂತಸವೂ ಆಯಿತು. ಅಭಯಂಕರ ತನ್ನೊಂದಿಗೆ ರಾತ್ರಿ ಮಾತನಾಡಬೇಕೆಂದಾನಲ್ಲ ಎಂದು ಅವಳ ಮನಸ್ಸಿನಲ್ಲಿ ಮೂಲೆಯೊಂದರಲ್ಲಿ ತನ್ನ ಜೀವನದ ಬಗ್ಗೆ ಹೊಸ ಆಶಾ ಭಾವನೆ ಚಿಗುರಿತು. ಅಭಯಂಕರ್ನ ಬಳಿ ಸಾರಿ ಕುಳಿತಿದ್ದಳು. ಅಭಯಂಕರ್ ಮೋಹಿನಿಯ ಕೈ ಹಿಡಿದು, ಮೋನಿ, ನಮ್ಮಿಬ್ಬರಲ್ಲಿ ಯಾವುದೋ ಒಂದು ರೀತಿಯ ಅನಾಸಕ್ತಿ
ಬೆಳೆತಿರುವುದು ನಿನಗೂ ಗೊತ್ತಿದೆ ಅಲ್ವಾ? ಅದನ್ನು ಹೋಗಲಾಡಿಸೋಕ್ಕೆ ನಾವಿಬ್ಬರು ಪಟ್ಟ ಪ್ರಯತ್ನಗಳು ಸಫಲ ಆಗಿಲ್ಲ. ಇನ್ನೇನು ಮಾಡುವುದು? ಹೀಗೆ ಸುಮ್ಮನೆ ಜೀವನ ಮಾಡುವುದು. ಒಂದೇ ಸಾವು ಒಂದೇ ಅನ್ನುವ ಭಾವನೆ ಬರ್ತಾ ಇದೆ ನನ್ನಲ್ಲಿ. ನನ್ನ ಕ್ಷಮಿಸು ಮೋಹಿನಿ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯುವ ಪ್ರಯತ್ನವೇ ಮಾಡದೆ ನಾನೊಂದು ಕೆಲಸ ಮಾಡಿದ್ದೀನಿ. ಏನದು ಅಭಿ? ನನಗೆ ನಮ್ಮ ಜೀವನದ ಹೇಗೆ ಸರಿಪಡಿಸಿಕೊಳ್ಳುವುದು ಅಂತ ಬಹಳ ಚಿಂತೆಯಾಗಿ ನನ್ನ ಸಹೋದ್ಯೋಗಿ ಮನು ಜೊತೆ ಮತ್ತೆ ಲಾಯರ್ ಮೂಗು ವೀರರಾಯರ ಕಚೇರಿಗೆ ಹೋಗಿದ್ದೆ. ಅದೇ ಈ ಹಿಂದೆ ನಮ್ಮನ್ನು ಮಂಗಳ ಕೌಟುಂಬಿಕ ಸಲಹಾ ಕೇಂದ್ರಕ್ಕೆ ಕಳಿಸಿದ್ರಲ್ಲ, ಅದೇ ಲಾಯರ್ ಆಫೀಸಿಗೆ ಮತ್ತೆ ಹೋಗಿದ್ದೆ. ಏನಾದರೂ ಕಾನೂನಿನ ಪರಿಹಾರ ಇದ್ದರೆ ಕೇಳೋಣ ಅಂತ. ನೀನೇನು ಹೇಳೋದು ಅಭಿ? ಕಾನೂನಿನ ಪರಿಹಾರ ಅಂದರೆ ನಮ್ಮ ಮದುವೆಗೆ, ವೈವಾಹಿಕ ಜೀವನಕ್ಕೆ ಇತಿಶ್ರೀ ಹಾಡೋಣ ಅಂತಲೇನು ನಿಮ್ಮ ಮಾತಿನ ಅರ್ಥ ಅಭಿ? ಮೋನಿ, ನನ್ನ ಮನಸ್ಸಿನಲ್ಲಿದ್ದುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ಟಿ ನೀನು. ನನಗೂ ಇದೇನು ಸುಲಭ ಕೆಲಸವಲ್ಲ ಮೋನಿ. ನಮ್ಮಿಬ್ಬರಲ್ಲಿ ವೈವಾಹಿಕ ಸಂಬಂಧ ಇಲ್ಲದೇ ಇದ್ದರೂ ನೀನು ಒಂದು ರೀತಿಯ ಆಪ್ತತೆ ಇದೆ ಅಂದ್ರಿಂದ ನಿನಗೆ ಕ್ಷಣಾರ್ಧದಲ್ಲಿ ನನ್ನ ಮನಸ್ಸಿನಲ್ಲಿರುವ ತಿಳಿತು. ಆದರೆ ಜೀವನ ಅಂದರೆ ಇಷ್ಟೇನೆ ಅನ್ನಿಸೋಕ್ಕೆ ಪ್ರಾರಂಭ ಆಗಿದೆ. ನಮ್ಮ ಜೀವನ ನಿಂತ ನೀರಾಗಿ ಹೋಗಿದೆಯಲ್ಲ ಮೋನಿ. ನಿಂತ ನೀರು ಪಾಚಿ ತುಂಬಿ ಉಸಿರಾಡೋಕ್ಕೆ ಆಗದೆ ಬಹಳ ಕಷ್ಟ ಆಗ್ತಿದೆ ಮೋನಿ. ನನಗೆ ಈ ನೀರಿನಿಂದ ಆಚೆ ಹೋಗಿ ಹೊಸದಾಗಿ ಈ ಜೀವನವನ್ನು ಬೇಕೆನಿಸುತ್ತಿದೆ. ಇಲ್ಲದೇ ಇದ್ದರೆ ನಾನು ಬದುಕಿರೋಲ್ಲ ಅನಿಸ್ತಿದೆ ಮೋನಿ. ದಯವಿಟ್ಟು ಅರ್ಥ ಮಾಡ್ಕೋ. ತಪ್ಪು ತಿಳಿಬೇಡ ಮೋನಿ. ನಮ್ಮ ಜೊತೆಯವರದೆಲ್ಲ ಜೀವನ ನೋಡು, ಎಷ್ಟು ಜೀವಂತಿಕೆಯಿಂದ ಸಂಸಾರ ನಡೆಸ್ತಿದ್ದಾರೆ. ವಸಂತನಿಗೆ 2 ಮಕ್ಕಳು, ಸಂದೀಪನಿಗೆ 1 ಮಗು, ಫಿರೋಜನಿಗೆ 3 ಮಕ್ಕಳು. ಎಲ್ಲರೂ ಸೇರಿದಾಗ ಅವರ ಮಕ್ಕಳ ಬಗ್ಗೆನೇ ಮಾತಾಡ್ತಾರೆ. ನನಗಾಗ ಹೇಗನಿಸುತ್ತೆ ಗೊತ್ತಾ? ಅಲ್ಲೇ ಭೂಮಿ ಬಾಯಿ ಬೀಳಬಾರದೆ ಅನಿಸುತ್ತೆ ಅಭಿ. ನಿಮಗೆ ಹಾಗೆನಿಸಿದರೆ ಹೆಣ್ಣಾದ ನನಗೆ ಹೇಗೆನ್ನಿಸಬಹುದು ತಿಳಿಯಿರಿ. ನಮ್ಮ ತಾಯಿ ಮನೆ ನೆಂಟರಲ್ಲೆಲ್ಲ ನಮ್ಮದೇ ಮಾತು, ಇನ್ನೂ ಮಕ್ಕಳಾಗಿಲ್ಲ ಅಂತ. ನಾನವತ್ತೇ ಹೇಳಿದ್ದೇನಲ್ಲ ಅಭಿ, ನಾವೊಂದು ಮಗು ದತ್ತು ತೆಗೆದುಕೊಳ್ಳೋಣ ಅಂತ. ನನಗೂ ತಾಯಿಯಾಗಬೇಕು ಅಂತ ಹೃದಯ ಕೂಗಿ ಹೇಳ್ತಾ ಇದೆ ಅಭಿ. ಹಾಗೆ ಒಂದು ಮಗು ನಮ್ಮ ಜೀವನದಲ್ಲಿ ಬಂದರೆ ಬದಲಾವಣೆ ಆಗುತ್ತೆ. ನನಗೆ ಈ ಬಗ್ಗೆ ಆಶಾಭಾವನೆ ಇದೆ ಮೋನಿ. ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ದತ್ತು ತೆಗೆದುಕೊಳ್ಳುವ ಬಗ್ಗೆ ನನ್ನ ಬಳಿ ಮಾತನಾಡಬೇಡ ಅಂತ. ದತ್ತು ಏನು ಸರಿಯಾಗಿ ಹುಟ್ಟಿದ ಮಕ್ಕಳನ್ನು ಕೊಡ್ತಾರಾ? ಬೇಡವಾದ ಮಗುವನ್ನೇ ದತ್ತು ಕೊಡುವುದು. ಅದು ಯಾವುದೋ ಅಡ್ಡ ವ್ಯವಹಾರದಲ್ಲೇ ಹುಟ್ಟಿರುವುದು. ಅದು ಯಾರ ಜೀನ್ಸ್ ಪಡೆದಿರುತ್ತೋ ನೀನು, ಯಾರದ್ದೋ ಪಾಪದ ಫಲವನ್ನು ನಾವು ತಗೊಂಡು ಸಾಕುವ ಅಂತ ಗ್ರಹಚಾರ ಏಕೆ ನಮಗೆ? ನನಗೆ ನನ್ನದೇ ಮಗುನೇ ಬೇಕು. ನೀನು ಕೊಡೋಕ್ಕಾದ್ರೆ ಸರಿ, ಇದ್ರೆ ನನಗೆ ಮಗು ಕೊಡು. ಅಂತಹ ಜೀವನ ಸಂಗಾತಿಯನ್ನು ಪಡೆಯೋಕ್ಕೆ ಅಡ್ಡ ಬರಬೇಡ ಮೋನಿ. ಮೋನಿ, ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ದತ್ತು ತೆಗೆದುಕೊಳ್ಳೋದು ಬಗ್ಗೆ ನನ್ನ ಬಳಿ ಮಾತನಾಡಬೇಡ ಅಂತ. ದತ್ತು ಏನು ಸರಿಯಾಗಿ ಹುಟ್ಟಿದ ಮಕ್ಕಳನ್ನು ಕೊಡ್ತಾರಾ? ಅಭಯಂಕರ್ ಒಂದೇ ಉಸಿರಿಗೆ ತಾನು ಹೇಳಬೇಕೆಂದುಕೊಂಡಿದ್ದನ್ನು ಹೇಳಿ ಮುಗಿಸಿ ಅವಳ ಪ್ರಕ್ರಿಯೆಗಾಗಿ ಕಾಯುತ್ತಾ ಕುಳಿತ. ಮೋಹಿನಿ ದಿಗ್ಭ್ರಾಂತಳಾಗಿ. ತನ್ನ ಜೀವನದಲ್ಲಿ ಈ ರೀತಿಯ ತಿರುವನ್ನು ಅವಳು ಕಲ್ಪನೆಯಲ್ಲೂ ಊಹಿಸಿರಲಿಲ್ಲ. ಅಭಿ ತನ್ನಿಂದ ದೂರ ಇದ್ದರೂ ಸಹ ಅವನ ಬಗ್ಗೆ ಅವಳ ಹೃದಯ ತುಂಬ ಪ್ರೀತಿ ತುಂಬ ಇತ್ತು. ಅದೆಂದೂ ಕಡಿಮೆ ಆಗಿರಲಿಲ್ಲ. ತಾಯಾಗುವ ಆಸೆ ಈಡೇರಲು ಸಾಧ್ಯವಾಗುತ್ತಿರಲಿಲ್ಲವಾದ್ದರಿಂದ ದತ್ತು ತೆಗೆದುಕೊಳ್ಳುವ ಆಲೋಚನೆ ಮಾಡುತ್ತಿದ್ದಳು. ಈಗ ಭಯಂಕರ್ ಇದ್ದಕ್ಕಿದ್ದಂತೆ ತನ್ನಿಂದ ಬೇರಾಗುವ ಆಲೋಚನೆ ಮಾಡುತ್ತಿರುವುದು ಅವಳಿಗೆ ದೊಡ್ಡ ಆಘಾತವಾಗಿತ್ತು. ಅದನ್ನು ಜೀರ್ಣಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಲಾಯರ್ ಆಫೀಸಿಗೆ ಹೋಗಲು ಒಪ್ಪಿಗೆ ಸೂಚಿಸಿದ್ದಳು. ಮಲಗಿದಾಗ ಮುಚ್ಚಿದ ಕಣ್ಣು ರೆಪ್ಪೆಗಳಿಂದ ಕಣ್ಣೀರು ತಂತಾನೇ ಹೊರಹರಿಯಲಾರಂಭಿಸಿ ದಿಂಬವನ್ನು ಒದ್ದೆ ಮಾಡುತ್ತಿತ್ತು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಾದಂಬರಿಕಾರ ಅಲೆಗಳು ಮುಂದಿನ ಅಂಕಣದಲ್ಲಿ ಮುಂದುವರೆಯುವುದು.